ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ತೀರಿಕೊಂಡವರ ಫೋಟೋ ಅಂದರೆ ಮನೆಯ ಹಿರಿಯರ ಫೋಟೋ ಯಾವ ದಿಕ್ಕಿನಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ಗೊತ್ತಿಲ್ಲ. ಸುಮ್ಮನೆ ಒಂದು ಜಾಗ ಖಾಲಿ ಉಂಟಲ್ವಾ, ಗೋಡೆ ಖಾಲಿ ಉಂಟಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಫೋಟೋವನ್ನು ನೇತಾಕಿ ಬಿಡ್ತಾರೆ. ಅದೇ ರೀತಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವರ ಪೂಜೆ ಮಾಡ್ತಾರಲ್ವಾ, ಪ್ರತಿದಿನ ದೇವರ ಪೂಜೆ ಮಾಡುವಾಗ ದೇವರಿಗೆ ಯಾವ ಸಮಯದಲ್ಲೇ ಹೂ ಇಡ್ತಾರೆ ನೋಡಿ, ಅದೇ ಸಮಯದಲ್ಲಿ ತೀರಿಕೊಂಡವ್ರದ್ದು ಫೋಟೋ ಅಂದ್ರೆ ಹಿರಿಯರದ್ದು ಫೋಟೋಗೆ ಕೂಡ ಹೂ ಇಡುದು. ಅದೇ ರೀತಿಯಲ್ಲಿ ದೇವರಿಗೆ ತೋರಿಸ್ತಾರೆ ನೋಡಿ ಅಗರಬತ್ತಿ, ಅದೇ ಅಗರಬತ್ತಿ ತೀರಿಕೊಂಡವರಿಗೂ ಕೂಡ ತೋರಿಸುದು, ಎಲ್ಲದೂ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹೆಜ್ಜೆ ಮುಂದೆನೆ ಹೋಗಿ ಅವರ ಬೆಡ್ರೂಮ್ ಅಲ್ಲೇ ತೀರಿಕೊಂಡವ್ರದ್ದು ಫೋಟೋ ಇಟ್ಟಿರ್ತಾರೆ. ನೀವು ತೀರಿಕೊಂಡವರು ನೋಡಿ, ನಮಗೆ ಅಪ್ಪ ಅಮ್ಮ ಆಗಿರಬಹುದು, ಅಥವಾ ನಮ್ಮ ಹಿರಿಯರಾಗಿರಬಹುದು, ಅಥವಾ ನಮ್ಮ ಅಜ್ಜಿ ತಾತ ಆಗಿರಬಹುದು, ಆಯ್ತಾ, ಅವರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಆಯ್ತಾ. ಆದ್ರಿಂದ ನಾವು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಕೊಂಡು ನೀವು ಹೇಗೋ ಹಾಕ್ತೀರ ನೋಡಿ, ಆ ಥರ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರಿಗೆ ಮೋಕ್ಷ ಸಿಗದೇ ಇದ್ದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಉಪದ್ರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉಪದ್ರ ಕೊಡುವುದು ಅಂತ ಹೇಳಿದ್ರೆ ಆಮೇಲೆ ಆತ್ಮವಾಗಿ ಬಂದು ನಿಮ್ಗೆ ತೊಂದರೆ ಕೊಡ್ತಾರೆ, ನಿಮ್ಮ ಕುತ್ತಿಗೆ ಹಿಸ್ಕೊಳ್ತಾರೆ, ಆ ರೀತಿಯಲ್ಲೆಲ್ಲ ಉಪದ್ರ ಕೊಡುವುದಿಲ್ಲ, ಆಯ್ತಾ. ಹಾಗೆಲ್ಲ ನೀವು ಭಯ ಬೀಳುದು ಬೇಡ. ದೆವ್ವ ಆಗಿ ಬರ್ತಾರೆ, ಪ್ರೇತ ಆಗಿ ಬರ್ತಾರೆ, ಹಾಗೆ ತೊಂದರೆ ಕೊಡ್ತಾರೆ, ಹೀಗೆ ತೊಂದರೆ ಕೊಡ್ತಾರೆ, ಆ ರೀತಿಯಲ್ಲಿ ತೊಂದರೆ ಕೊಡುವುದಿಲ್ಲ. ನಿಮ್ಗೆ ಅವರು ತೊಂದರೆ ಕೊಡುವುದು ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ತೊಂದರೆ ಕೊಡುವುದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ, ಅಭಿವೃದ್ಧಿ ನಿಂತು ಹೋಗಿರುತ್ತೆ. ಅದೇ ರೀತಿಯಲ್ಲಿ ಉಂಟಲ್ಲ, ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಎಲ್ಲ ನಡೀತಾ ಇರುತ್ತೆ. ಮನೆಯಲ್ಲಿ ಅಶಾಂತಿ ಇರಬಹುದು, ಅಥವಾ ಗಂಡ ಹೆಂಡತಿ ನಡುವೆ ಜಾಸ್ತಿ ಜಗಳ. ಮುಂಚೆಲ್ಲ ಚೆನ್ನಾಗಿದ್ವಿ, ಇವಾಗ ಯಾಕಂತಾನೆ ಗೊತ್ತಿಲ್ಲ, ಯಾವತ್ತು ನೋಡಿದ್ರು ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂತಹದ್ದು ಸಮಸ್ಯೆ. ಹಣಕಾಸಿನ ಸಮಸ್ಯೆ, ಎಷ್ಟು ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೀವಿ ನೋಡಿ, ಅದೆಲ್ಲ ಪ್ರತಿಯೊಂದು ಕೂಡ ಸಮಸ್ಯೆ ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ನಿಮ್ಗೆ ಹೇಳ್ತಾ ಇರ್ತಾರೆ ಏನಂತ ಹೇಳಿದ್ರೆ, ನಮ್ಗೆ ಈ ಜಾಗದಲ್ಲಿ ಇಡಬೇಡಿ ಅಂತ ಹೇಳ್ಕೊಂಡು ಹೇಳುವುದಕ್ಕೋಸ್ಕರ ಅವರು ನಿಮ್ಗೆ ಈ ತರ ತೊಂದರೆ ಕೊಡ್ತಾ ಇರ್ತಾರೆ. ಆದ್ರಿಂದ ಆದ್ರೂ ನೀವು ಈ ಯುಗಾದಿ ನಂತರ, ಆಯ್ತಾ, ಇಷ್ಟು ದಿವಸ ಆ ಜಾಗದಲ್ಲಿ ಇದ್ದಿದ್ರೆ ಉಂಟಲ್ಲ, ದಯವಿಟ್ಟು ಈ ಯುಗಾದಿ ನೀವು ಮನೆ ಕ್ಲೀನ್ ಮಾಡ್ತೀರಲ್ಲ, ಆ ಕ್ಲೀನ್ ಮಾಡುವಾಗ ಆ ಫೋಟೋಗಳನ್ನು ತೆಗೆದು ಹಾಕಿ, ಆಮೇಲೆ ಎಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ಅದನ್ನು ಬಿಟ್ಟು ನೀವು ನಿಮ್ಗೆ ಇಷ್ಟ ಆದ ಜಾಗದಲ್ಲಿ ನಾವು ಹಿರಿಯರ ಫೋಟೋವನ್ನು ಹಾಕ್ತೇವೆ ಅಂತ ಹೇಳ್ಕೊಂಡು ಹೇಳುವುದು, ಅದು ಮತ್ತೆ ಸದಾ ಆ ಫೋಟೋವನ್ನು ನೋಡ್ಕೊಂಡು ಉಂಟಲ್ಲ, ಅವರನ್ನು ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರೋದು, ಆಯ್ತಾ. ಅಥವಾ ತೀರಿಕೊಂಡವರದ್ದು ಹೆಸರನ್ನು ಅಥವಾ ಅವರನ್ನು ನೆನಪು ಮಾಡಿ ಸದಾ ಮನೆಯಲ್ಲಿ ಅವರದ್ದು ಎಣಿಸ್ಕೊಳ್ಳೋದು, ನಮ್ಮಮ್ಮ, ನಮ್ಮದು ಅಪ್ಪ, ನಮ್ಮದು ತಾತ, ನಮ್ಮದು ಅಜ್ಜಿ, ಆಯ್ತಾ, ಅವರು ಹಾಗೆ ನೋಡ್ಕೊಂಡಿದ್ರು, ಹೀಗೆ ನೋಡ್ಕೊಂಡಿದ್ರು, ಇವಾಗ ನಮಗೆ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ, ಇವಾಗ ಅವರಿಲ್ಲ, ಹಾಗೆ ಅಂತ ಹೇಳ್ಕೊಂಡು ಅವರನ್ನು ನೆನಪು ಮಾಡಿಕೊಂಡು ನೀವು ಇಡೀ ದಿನ ಅವರ ಬಗ್ಗೆ ಮಾತಾಡ್ತಾ ಇದ್ರೆ, ಅಥವಾ ಅವರ ಫೋಟೋ ನೋಡಿಕೊಂಡು ಅಳ್ತಾ ಇದ್ರು ಕೂಡ ಅವರಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಉಂಟಲ್ಲ ಅವರ ಮೇಲೆ ಪ್ರೀತಿ ಇದ್ದರೆ, ಅಥವಾ ಅವರಿಗೆ ಮೋಕ್ಷ ಸಿಗಬೇಕು, ಅವರಿಗೆ ಇನ್ನೊಂದು ಜನ್ಮ ಸಿಗಬೇಕು, ಪುನರ್ಜನ್ಮ ಅಂದರೆ ನಿಮ್ಮ ಕುಟುಂಬದಲ್ಲೇ ನಿಮಗೆ ಅಷ್ಟು ಇಷ್ಟ ಅಂತ ಹೇಳ್ಕೊಂಡು ಆಗಿದ್ರೆ, ಅಂದರೆ ಅವರು ತೀರ್ಕೊಂಡವರು ನಿಮ್ಮ ಕುಟುಂಬದಲ್ಲೇ ಪುನರ್ಜನ್ಮವಾಗಿ ಬರಬೇಕು ಅಂತ ಹೇಳಿದರೆ, ಅವ್ರದ್ದು ಫೋಟೋ ನೋಡಿಕೊಂಡು ಅಳುವುದು, ಅಥವಾ ಪದೇ ಪದೇ ಅವರದ್ದು ನೆನಪು ಮಾಡ್ಕೊಂಡು ಬೇಸರ ಮಾಡ್ಕೊಳ್ತಾ ಇರೋದು, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಎಷ್ಟು ಇದು ತೀರ್ಕೊಂಡವ್ರದ್ದು ಪೂಜೆ ಮಾಡಿದರೂ ಕೂಡ ಅವ್ರದ್ದು ತೀರ್ಕೊಂಡವ್ರದ್ದು ಅಂದರೆ ಹಿರಿಯರದ್ದು ಅನುಗ್ರಹ ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ನೀವು ಬೆಡ್ರೂಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ನಡುವೆ ಮನಸ್ತಾಪ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಹಣದ ಖರ್ಚು, ಅನಗತ್ಯ ಹಣದ ಖರ್ಚು, ನಿಮಗೆ ಅಗತ್ಯ ಇಲ್ಲದೆ ಇರುವ ವಸ್ತು ಮೇಲೆಲ್ಲ ಹಣ ಹಾಕಿ ಎಲ್ಲೆಲ್ಲೋ ನೀವು ದುಡಿದ ಹಣ ಎಲ್ಲೆಲ್ಲೋ ಹೋಗುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಬೆಡ್ರೂಮಲ್ಲಿ ಇದ್ರೂ ಕೂಡ ದಯವಿಟ್ಟು ತೆಗೆದು ಹಾಕಿ. ಇವಾಗ ನೀವು ತೀರಿಕೊಂಡವ್ರದ್ದು ಫೋಟೋ ಮನೇಲಿ ಇಡ್ತಿರಲ್ಲ, ಆ ಫೋಟೋ ಹೇಗಿರಬೇಕು ಅಂತ ಹೇಳಿದ್ರೆ, ಸಿಟ್ಟಲ್ಲಿ ಇರುವ ರೀತಿ ಫೋಟೋ ಇರುತ್ತೆ ನೋಡಿ, ಅಂದರೆ ಅವರು ನಿಮ್ಮನ್ನು ನೋಡುವಾಗ ಫೋಟೋ ಹೀಗೆ ನೀವು ನೋಡ್ತಿರಲ್ಲ, ಕೋಪದಲ್ಲಿ ಇದ್ದಾರೆ, ಸಿಟ್ಟಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ, ಅಂತಹದ್ದು ಫೋಟೋ ಯಾವ ಕಾರಣಕ್ಕೂ ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಎರಡನೇದು ಏನಂತ ಹೇಳಿದರೆ, ಮುಖ ಎಲ್ಲ ಬಾಡಿ ಹೋದ ಥರ ಇರುತ್ತೆ, ಒಂಥರ ಏನು ಕೂಡ ಆರೋಗ್ಯದ ಸಮಸ್ಯೆ ಇದೆ ಆ ರೀತಿಯಲ್ಲಿ ಒಂಥರ ಬಾಡಿ ಹೋಗಿ ಏನು ಕೂಡ ಮುಖದಲ್ಲಿ ಕಳೆಯೇ ಇಲ್ಲ, ಹೀಗೆ ಇರ್ತಾರೆ. ಅಂತಹ ಫೋಟೋವನ್ನು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಕೂಡ ನಮಗೆ ಅಂದರೆ ಹಿರಿಯರದ್ದು ಫೋಟೋ ಸಿಗಲಿಲ್ಲ, ಇದೊಂದು ಫೋಟೋ ಸಿಕ್ತು ಅಂತ ಹೇಳ್ಕೊಂಡು ಆ ಫೋಟೋವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರ. ಅದೇ ರೀತಿಯಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಅಳುವ ರೀತಿಯಲ್ಲಿ, ಆಯ್ತಾ, ಆ ರೀತಿದ್ದೆಲ್ಲ ಫೋಟೋ ಉಂಟಲ್ಲ, ನಿಮಗೆ ಒಟ್ಟು ತೀರ್ಕೊಂಡವ್ರದ್ದು ಫೋಟೋ ಮನೇಲಿ ಇಡಬೇಕು. ಅವ್ರದ್ದು ಫೋಟೋ ನಿಮ್ಮ ಹತ್ರ ಇಲ್ಲ, ಇರುವ ಫೋಟೋವನ್ನು ನಾನು ಫೋಟೋ ಇದು ಮಾಡಿಕೊಂಡು ಇಟ್ಟಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬಂದಿರ್ಬೋದು.
ಆ ಥರ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮಗೆ ಫೋಟೋದಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ ನೋಡಿ, ಅದೇ ರೀತಿ ನಿಮ್ಮ ಮನೆ ವಾತಾವರಣ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ, ಅವರು ಕೋಪದಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಕೋಪ, ಎಲ್ಲರೂ ಕೂಡ ಮಾತಿಗೂ ಕೋಪ ಮಾಡೋದು, ಜಗಳ ಮಾಡೋದು, ಹೊಡ್ಕೊಳ್ಳೋದು ಎಂತ ಅಂತ ಹೇಳ್ಕೊಂಡು ಇಲ್ಲ ಆ ರೀತಿ. ಅದೇ ರೀತಿ ಅವರು ಒಂಥರ ಬೇಜಾರಲ್ಲಿದ್ದ ಹಾಗೆ ಮುಖ ಎಲ್ಲ ಬಾಡಿ ಹೋದ ರೀತಿಯಲ್ಲಿ ಫೋಟೋ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಯಾವುದಕ್ಕೂ ಕೂಡ ಕೆಲಸ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ, ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬರುವುದು, ಉದಾಸೀನ ಹಾಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆಗೋ ಇರುವ ಫೋಟೋವನ್ನೆಲ್ಲ ನೀವು ಹಾಕಿರ್ತೀರ ನೋಡಿ, ನಿಮಗೆ ಅಲ್ಲಿ ಫೋಟೋದಲ್ಲಿ ಇರುವ ಹಾಗೇನೇ ಕಾಣ್ತಾರೆ ಅವರು. ಆಯ್ತಾ, ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಇರುವವರು ಎಲ್ಲ ವ್ಯಕ್ತಿಗಳು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಆದ್ರಿಂದ ನೀವು ಹಿರಿಯರದು ಫೋಟೋ ಹಾಕೋದಾದ್ರೆ ಅವರು ನಗ್ತಾ ಇರುವಂತಹ ಫೋಟೋವನ್ನು ಹಾಕಿ. ನಗ್ತಾ ಇರುವಂಥದ್ದು, ಖುಷಿಯಲ್ಲಿ ಇರುವಂಥದ್ದು, ಅವರ ಕಣ್ಣಲ್ಲಿ ಉಂಟಲ್ಲ ಒಂದು ಹೊಳಪು ಇರುವಂಥದ್ದು, ಅವರನ್ನು ನೋಡುವಾಗ ಎಣಿಸ್ಬೇಕು ನಿಮ್ಗೆ ಏನಂತ ಹೇಳಿದ್ರೆ ತುಂಬ ಖುಷಿಯಲ್ಲಿ ಫೋಟೋ ತಗೊಂಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ. ಅಂತಹ ಫೋಟೋವನ್ನು ನೀವು ಹಾಕಿ. ನಿಮ್ಮ ಮನೆಯಲ್ಲಿ ಇಲ್ವಾ, ಅವರು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ ಅಥವಾ ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಯಾವುದಾದ್ರೂ ಪ್ರೋಗ್ರಾಮ್ಗೆ ಹೋಗಿರ್ತಾರೆ, ಅವರ ಮನೆಯಲ್ಲಿ ಒಂದು ಆಲ್ಬಮಲ್ಲಿ ಆದರೂ ನಿಮ್ಮದು ಫೋಟೋ ಇರುತ್ತೆ ಅವ್ರದ್ದು. ಅವ್ರ ಹತ್ರ ಆದರೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆ ಫೋಟೋವನ್ನು ನನಗೆ ಕೊಡ್ತೀರಾ ಅಂತ ಹೇಳ್ಕೊಂಡು. ಯಾರು ಕೂಡ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಆಮೇಲೆ ಆ ಫೋಟೋವನ್ನು ಏನು ಮಾಡಿ ಅಂತ ಹೇಳಿದ್ರೆ ಫ್ರೇಮ್ ಹಾಕಿ ನಿಮ್ಮ ಮನೆಯಲ್ಲಿ ತಂದು ಇಟ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಹೇಗೆಗೋ ಇರುವ ಫೋಟೋವನ್ನು ಹಾಕಿ ಉಂಟಲ್ಲ, ನಿಮಗೆ ಮನೆಗೆ ಕೂಡ ಕಷ್ಟ ತಂದು ಇಟ್ಕೊಳ್ಬೇಡಿ ನೋಡಿ. ಇವಾಗ ನಿಮಗೆ ಯಾವ ದಿಕ್ಕಿನಲ್ಲಿ ಫೋಟೋ ಇಡಬೇಕು ಅಂತ ಹೇಳಿದರೆ, ಗೋಡೆ ಖಾಲಿ ಉಂಟು ಅಂತ ಹೇಳ್ಕೊಂಡು ಸಿಕ್ಕ ಜಾಗದಲ್ಲೆಲ್ಲ ಫೋಟೋ ಹಾಕ್ತಾ ಇರೋದಲ್ಲ, ಅಥವಾ ಶೋಕೇಸಲ್ಲಿ ಇಡುವುದಲ್ಲ ಫೋಟೋವನ್ನು. ಆಯಿತಾ, ತೀರ್ಕೊಂಡವ್ರದ್ದು ಫೋಟೋ ಶೋಕೇಸಲ್ಲಿ ಇಡಲೇಬಾರ್ದು. ಯಾಕಂತ ಹೇಳಿದರೆ ಅವರು ನಿಮ್ಮನ್ನು ಕಷ್ಟಪಟ್ಟು ಸಾಕಿರ್ತಾರೆ. ಆಯಿತಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅವರನ್ನು ಫೋಟೋವನ್ನು ಉಂಟಲ್ಲ ನೀವೊಂದು ಶೋಕೇಸಲ್ಲಿ ಇಟ್ಟರೆ ಹೇಗೆ ಕಾಣಿಸ್ತದೆ? ತೀರಿಕೊಂಡವ್ರದ್ದು ಫೋಟೋ ಇಡ್ಲಿಕ್ಕಂತಲೇ ಒಂದು ಜಾಗ ಇರುತ್ತೆ. ಅದೇ ರೀತಿಯಲ್ಲಿ ಜೀವಂತ ಇದ್ದಾರೆ ಅಂತ ಹೇಳ್ಕೊಂಡಿದ್ರೆ ಕೂಡ ಒಂದು ಜಾಗ ಅಂತ ಹೇಳ್ಕೊಂಡು ಇರ್ತಾರೆ. ಆ ಜಾಗದಲ್ಲಿ ಫೋಟೋ ಇಡಬೇಕು. ಬಿಟ್ಟರೆ ನಿಮಗೆ ಇಷ್ಟ ಉಂಟು, ನಮಗೆ ಎಲ್ಲಿ ಕೂಡ ಜಾಗವೇ ಇಲ್ಲ, ನಮಗೆ ಓನರ್ ಮನೆಯಲ್ಲಿ ಗೋಡೆಗೆ ಮೊಳೆ ಹೊಡಿಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಾನು ಶೋಕೇಸ್ನಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದರೆ ಆ ಶೋಕೇಸ್ದು ಥರನೇ ನೀವು ಮನೆಯಲ್ಲಿ ಅದೇ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೀರ. ಆದ್ದರಿಂದ ಶೋಕೇಸಲ್ಲಿ ಕೂಡ ಇಡಲಿಕ್ಕೆ ಹೋಗ್ಬಿಡಿ. ನೀವು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿದರೆ ದಕ್ಷಿಣದ ಗೋಡೆ, ಅಂದರೆ ಯಮನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ. ದಕ್ಷಿಣ ದಿಕ್ಕನ್ನು ಯಮನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ. ದಕ್ಷಿಣದ ಗೋಡೆಗೆ ನೀವು ಫೋಟೋ ಹಾಕಬೇಕು. ಅವರ ಮುಖ ಉಂಟಲ್ಲ ಉತ್ತರ ದಿಕ್ಕು ನೋಡ್ತಾ ಇರಬೇಕು. ನೆನ್ಪಿಟ್ಕೊಳ್ಳಿ, ದಕ್ಷಿಣದ ಗೋಡೆಗೆ ನೀವು ಫೋಟೋ ಇಡಬೇಕು, ಅವರ ಮುಖ ಉತ್ತರ ದಿಕ್ಕು ನೋಡ್ತಾ ಇರಬೇಕು. ಆ ರೀತಿಯಲ್ಲಿ ಫೋಟೋ ಇಡಬೇಕು. ಬಿಟ್ಟರೆ ನಿಮಗೆ ಸಿಕ್ಕ ಜಾಗದಲ್ಲಿ ಇಡಲಿಕ್ಕಿಲ್ಲ. ಮತ್ತು ನೀವು ಅವರಿಗೆ ಅಂತಲ್ಲ, ಕೆಲವರಿಗೆ ಹಿರಿಯರಿಗೆಲ್ಲ ಪೂಜೆ ಮಾಡುವ ಅಭ್ಯಾಸ ಇರುತ್ತೆ. ಪ್ರತಿದಿನ ನಾವು ಅಂದರೆ ನಮಗೆ ಚಂದ ಮಾಡಿ ಸಾಕಿದ್ರಲ್ಲ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಪ್ರತಿದಿನ ಹೂ ಇಡುವವರು, ಅಗರಬತ್ತಿ ತೋರಿಸುವವರು ಆ ರೀತಿಯಲ್ಲಿ ಇರ್ತಾರೆ. ಆ ರೀತಿಯಲ್ಲಿ ನೀವು ಕೂಡ ನಿಮ್ಮ ಹಿರಿಯರಿಗೆ ಹೂ ಇಡ್ತೀರಾ, ಪ್ರತಿದಿನ ಹೂ ಇಡ್ತೀರಾ, ಅಥವಾ ಊದಿನ ಕಡ್ಡಿ ಇಡ್ತೀರಾ, ದೀಪ ಹಚ್ತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮ್ಮ ಮುಖ ಪೂರ್ವದ ದಿಕ್ಕು ನೋಡುವ ರೀತಿಯಲ್ಲಿ ಇರಬೇಕು. ಆಯಿತಾ, ಆ ರೀತಿ ನೋಡಿಕೊಂಡು ನೀವು ಫೋಟೋಗೆ ಪೂಜೆ ಮಾಡಿ, ಅಥವಾ ಹೂ ಇಡಿ, ಅಥವಾ ಅಗರಬತ್ತಿ ಇಡಿ. ಈ ರೀತಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೂ ಕೂಡ ಮೋಕ್ಷ ಸಿಗುತ್ತೆ, ಅವರಿಗೂ ಕೂಡ ಒಳ್ಳೆಯದಾಗುತ್ತೆ. ಅವರು ಕೂಡ ಪುನರ್ಜನ್ಮ ಆಗಿ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾರೆ. ಅವರು ನಿಮ್ಮ ಜೊತೆಗೆ ಖುಷಿಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಖುಷಿಯಾಗಿದ್ದರೆ ನಿಮ್ಮ ಮನೆ ಕೂಡ ಸಮೃದ್ಧಿ ಆಗುತ್ತೆ, ನಿಮ್ಮ ಮನೆಗೂ ಕೂಡ ಒಳ್ಳೆಯದಾಗುತ್ತೆ. ಈ ಕಿರಿಕಿರಿ ಚಿಕ್ಕ ಜಗಳ ಉಂಟು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟು, ಅಥವಾ ಏನಾದರೂ ಒಂದು ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅದೆಲ್ಲ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ದಕ್ಷಿಣದ ಗೋಡೆಯನ್ನು ಬಿಟ್ಟು ಯಾವ ಗೋಡೆಗೂ ಕೂಡ ಫೋಟೋವನ್ನು ಹಾಕಲಿಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ನೀವು ಊಟ ಮಾಡುವಾಗ ಕೂಡ ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಉಂಟಲ್ಲ, ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಕೂಡ ಹೋಗಬೇಡಿ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಕೂಡ ತೀರಿಕೊಂಡವರಿಗೆ ಸೇರುತ್ತೆ ಊಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೊಂದು ಏನಂತ ಹೇಳಿದರೆ, ಕೂತ್ಕೊಳ್ಳುವಾಗ ಕೂಡ ಹಾಗೆ ಆದಷ್ಟು ಉಂಟಲ್ಲ ನೀವು ಪೂರ್ವದ ದಿಕ್ಕು ನೋಡುವ ಹಾಗೆ ಕೂತ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಉತ್ತರದ ದಿಕ್ಕು ನೋಡುವ ಹಾಗೆ ಕೂತ್ಕೊಳ್ಳಿ, ಇಲ್ಲಾಂದರೆ ಪಶ್ಚಿಮದ ದಿಕ್ಕು ನೋಡಿದ್ರು ಕೂಡ ಪರವಾಗಿಲ್ಲ. ಜಾಸ್ತಿ ಹೊತ್ತು ದಕ್ಷಿಣದ ದಿಕ್ಕು ನೋಡುವ ರೀತಿಯಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ಹೋಗಬೇಡಿ. ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆಯಿತಾ, ಅದು ದಕ್ಷಿಣದ ದಿಕ್ಕು ಅಂತ ಹೇಳಿದರೆ ಯಮನ ದಿಕ್ಕು, ಅದು ತೀರಿಕೊಂಡವರಿಗೆ ಮಾತ್ರ ಸೀಮಿತವಾದ ದಿಕ್ಕು. ಆದ್ದರಿಂದ ಆ ದಿಕ್ಕನ್ನು ಅವರಿಗೋಸ್ಕರನೇ ಇಡುವ. ನಮಗೊಂತ ಹೇಳ್ಕೊಂಡು 3 ದಿಕ್ಕು ಉಂಟಲ್ಲ, ಈ ಒಂದು ದಿಕ್ಕು ಅವರಿಗೋಸ್ಕರನೇ ಇರಲಿ ಅಂತ ಹೇಳ್ಕೊಂಡು ನೋಡಿ. ನಮ್ಮ ಹೆತ್ತವರ ಮೇಲೆ ನಮಗೆ ತುಂಬ ಪ್ರೀತಿ ಉಂಟು, ಅವರನ್ನು ನಾವು ದೇವರ ಜಾಗದಲ್ಲಿ ನೋಡ್ತೇವೆ, ಅವರೇ ನಮ್ಮ ದೇವರು, ಮತ್ತು ಉಳಿದ ದೇವರೆಲ್ಲ ಆಮೇಲೆ ಅಂತ ಹೇಳ್ಕೊಂಡು ಹೇಳುವವರುಂಟಲ್ಲ, ಬಾಯಲ್ಲಿ ಮಾತ್ರ ಹೇಳೋದಲ್ಲ, ಅವರದ್ದು ತಿಥಿ ಅಂತ ಹೇಳ್ಕೊಂಡು ಬರ್ತದೆ ನೋಡಿ. ಅಂದರೆ ಪ್ರತಿ ವರ್ಷ ಅವರು ತೀರಿಕೊಂಡ ತಿಥಿ ಇರ್ತದೆ ನೋಡಿ, ಆ ದಿವಸ ಶ್ರಾದ್ದವನ್ನು ಕೂಡ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ನಿಮ್ಮ ಪದ್ಧತಿಯಲ್ಲಿದ್ದರೆ ಹಬ್ಬದ ದಿನ
ಎಡೆ ಇಡುವುದಾಗಲಿ ಅಥವಾ ಊಟ ಕೊಡುವುದಾಗಲಿ ಆ ಥರದ್ದೆಲ್ಲ ನಿಮಗೆ ಒಂದು ವೇಳೆ ಪದ್ಧತಿ ಇದ್ದರೆ ಅದನ್ನೆಲ್ಲ ಕ್ರಮಬದ್ಧವಾಗಿ ಮಾಡಿಕೊಂಡು ಬನ್ನಿ. ಹಾಗೆ ಮಾಡಿದರೆ ಸಾಕಾಗುತ್ತೆ, ಅವರಿಗೆ ಮೋಕ್ಷ ಸಿಗುತ್ತೆ. ಅದನ್ನು ಬಿಟ್ಕೊಂಡು ಉಂಟಲ್ಲ ನೀವು ದೊಡ್ಡ ದೊಡ್ಡ ಫೋಟೋಕ್ಕೆ ದೊಡ್ಡ ದೊಡ್ಡ ಮಾಲೆ ಹಾಕಿ ಬೇರೆಯವರ ಕಣ್ಣಿಗೆ ಹಾಗೆ ಕಾಣಿಸ್ಲಿ ಅಂತ ಹೇಳ್ಕೊಂಡು, ನಾವು ಇದ್ದಾಗ ಎಷ್ಟು ಚಂದ ಮಾಡಿ ನೋಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು ನಮಗೆ ಗೊತ್ತು. ನಮ್ಮ ತಂದೆ ಆಗಲಿ ಅಥವಾ ನಮ್ಮ ತಾಯಿ ಆಗಲಿ ಯಾರೇ ಆಗಲಿ, ಇರುವಾಗ ನಾವು ಎಷ್ಟು ಚಂದವನ್ನು ಮಾಡ್ಕೊಂಡು ನೋಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ತೀರ್ಕೊಂಡ ನಂತರ ಅವರಿಗೆ ಎಂತ ಮಾಡಿ ಎಂತ ಪ್ರಯೋಜನ ಅಲ್ಲ. ಅದ್ರ ಬದಲು ಉಂಟಲ್ಲ, ಅವರು ಜೀವಂತ ಇರುವಾಗನೇ ಅವರಿಗೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಅಥವಾ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಿ, ಖುಷಿಯಿಂದ ಇರುವ ಹಾಗೆ ನೋಡ್ಕೊಳ್ಳಿ. ಮತ್ತು ಈ ಶ್ರಾದ್ದ ಕಾರ್ಯಗಳನ್ನೆಲ್ಲ ಆದಷ್ಟು ನೀವು ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಮನೆಯಲ್ಲಿ ಹಿರಿಯರು ಅಂತ ಹೇಳ್ಕೊಂಡಿರ್ತಾರೆ ನೋಡಿ, ಹಿರಿಯ ಅಣ್ಣ ಆಗಲಿ ಅಥವಾ ಹಿರಿಯರು ಇರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಮಾಡಿ. ಅದನ್ನು ಬಿಟ್ಟು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಮಾಡೋದಕ್ಕಿಂತ, ಅಂದರೆ ಕೆಲವರ ಮನೆಯಲ್ಲಿ ಆಗೋದಿಲ್ಲ ಆಯಿತಾ, ಅಂದರೆ ಸಪ್ರೇಟ್ ಆಗಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಆದರೆ ನಮಗೆ ಕೂಡ ನಮಗೆ ಅಪ್ಪ ಅಮ್ಮನಿಗೆ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ. ಆ ರೀತಿ ಇದ್ದರೆ ಬೇಡ. ಒಂದು ವೇಳೆ ನಿಮ್ಮಲ್ಲಿ ಆ ಥರದ್ದೆಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ತೀರ್ಕೊಂಡವ್ರದ್ದು ಕಾರ್ಯ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೂ ಕೂಡ ನಿಮ್ಮನ್ನು ನೋಡುವಾಗ ಖುಷಿಯಾಗುತ್ತೆ. ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಇದ್ದಾರೆ, ಖುಷಿಯಾಗಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ಈ ಪುಟ್ಟ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಇವಾಗ ನಿಮ್ಮ ಮನೆಯಲ್ಲಿ ಯಾವುದೋ ದಿಕ್ಕಿನಲ್ಲಿ ಫೋಟೋ ಇಟ್ಟಿದ್ದೀರಾ, ನಮಗೆ ಈಗ ತೆಗಿಬೇಕು ಅಂತ ಹೇಳ್ಕೊಂಡು ಎಣಿಸಿದೆ ಅಂತ ಹೇಳ್ಕೊಂಡು, ಆದರೆ ಉಂಟಲ್ಲ, ಇವಾಗ ಹೇಗೋ ನೀವು ಯುಗಾದಿಗೆ ಮನೆ ಕ್ಲೀನಿಂಗ್ ಮಾಡಲೇಬೇಕು. ಮನೆ ಕ್ಲೀನಿಂಗ್ ಮಾಡುವಾಗ ಏನು ಮಾಡಿ ಅಂತ ಹೇಳಿದ್ರೆ, ಅವರ ಫೋಟೋವನ್ನು ಕೂಡ ತೆಗೆದು ಚಂದ ಮಾಡಿ ಒರೆಸಿ ಆಮೇಲೆ ದಕ್ಷಿಣದ ದಿಕ್ಕಿನ ಗೋಡೆಗೆ ಹಾಕಿ ನೀವು ಪ್ರತಿದಿನ ನಿಮಗೆ ಹೂವನ್ನು ಇಡ್ಬೋದು ಅಥವಾ ನೀವು ಯಾವ ರೀತಿ ಬೇಕಾದರೆ ಪೂಜೆ ಮಾಡ್ಬೋದು. ಆದರೆ ದೇವರಿಗೆ ಮಾಡುವ ಸಮಯದಲ್ಲೇ ಮಾಡಲಿಕ್ಕೆ ಹೋಗ್ಬಿಡಿ. ಇವರನ್ನು ಸಪ್ರೇಟಾಗಿ ಮಾಡಿ. ನಿಮ್ಮ ದೇವರಲ್ವ ಅವರು, ನಿಮ್ಮ ದೇವರಿಗೆ ನೀವು ಸಪ್ರೇಟ್ ಪೂಜೆ ಮಾಡಿ, ಎಲ್ಲರ ದೇವರಿಗೂ ಸಪ್ರೇಟಾಗಿ ಪೂಜೆ ಮಾಡಿ. ಎರಡನ್ನು ಕೂಡ ಒಟ್ಟಿಗೆ ಮಾಡುವುದು ಬೇಡ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯವನ್ನೇ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.